ಗಾಡಿ ಪರ್ಚೇಸ್ ಮಾಡಕ್ ಹೋಗ್ತಿದೀವಿ. ಯಾವ ಗಾಡಿ ಅಂತ ಕೊನೆವರೆಗೂ ನೋಡಿ. ಈಗ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದೀವಿ. ಹೋಗ್ತಾ ಬರ್ತಾ ಬೈಕಲ್ಲಿ ಬರ್ತಾ ಯಾವ ಬೈಕ್ ಅಂತ ನಿಮ್ಗೆಲ್ಲರಿಗೂ ಕ್ಯೂರಿಯಾಸಿಟಿ ಅಲ್ಲ. ಎಕ್ಸ್ಪೀರಿಯನ್ಸ್ ಅಂತೂ ಚೆನ್ನಾಗಿದೆ. ಒಂಥರ ಮೆಟ್ರೋದಲ್ಲಿ ಹೋದಂಗೆ ಫೀಲ್ ಆಗುತ್ತೆ. ಹಾಯ್, ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಏನಕ್ಕೆ ರೆಡಿ ಆಗಿದ್ದೀನಿ ಅಂದ್ಕೊಂಡ್ರಾ? ಇವತ್ತು ನಾವು ಗಾಡಿ ಪರ್ಚೇಸ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಯಾವ ಗಾಡಿ ಅಂತ ಕೊನೆವರೆಗೂ ನೋಡಿ. ಎಲ್ಲರೂ ಹೋಗ್ತಿದ್ದೀವಿ. ನಾನು, ನಮ್ಮ ಮನೆಯವರು, ಪಾಪು, ನಮ್ಮತ್ತೆ, ನಮ್ಮ ಮಾವ ಬರಲ್ಲ. ಈಗ ಹೊರಡ್ತಿದ್ದೀವಿ ಬೇಲೂರಲ್ಲಿ. ನಾವೀಗ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದೀವಿ. ಹೋಗ್ತಾ ಬರ್ತಾ ಬೈಕಲ್ಲಿ ಬರ್ತೀವಿ, ಸ್ಕೂಟಿಯಲ್ಲಿ. ಕೊನೆಗೂ ಬಸ್ ಸಿಕ್ತು, ಬಂತು. ಬೈಕ್ ಶೋರೂಮು. ಪಾಪು ಮಲ್ಕೊಂಡ್ಬಿಟ್ಟಿದ್ದಾನೆ. ನಮ್ಮತ್ತೆ ಹಿಂದೆ ಬರ್ತಿದ್ದಾರೆ. ಯಾವ ಬೈಕ್ ಅಂತ ನಿಮಗೆಲ್ಲರಿಗೂ ಕ್ಯೂರಿಯಾಸಿಟಿ ಅಲ್ಲ, ಗೊತ್ತಾಗುತ್ತೆ. ಆಫೀಸ್ ಬಂದು ತೋರಿಸ್ತೀನಿ. ಸ್ವಲ್ಪ ಅದನ್ನ ಇದು ಮಾಡ್ಕ, ಟೈಟ್ ಮಾಡ್ಕ ಹೆಲ್ಮೆಟ್. ಕೂತೈತೆ. ನೀವೇ ಹೋಗಿ ಫಸ್ಟ್. ಸರಿ, ಒಂದೇ ನಾನು. ಪಾಪು ನಾಣ ಕೊನೆಗೂ ಬೈಕ್ ಬಂದು ನಮ್ಮತ್ತೆ ಬಿಟ್ಟು ಬರಕ್ಕೆ ಹೋಗಿದ್ದಾರೆ ಬಸ್ ಸ್ಟ್ಯಾಂಡ್ಗೆ. ಈಗ ನಾವು ಹೊರಡಬೇಕು. ಈಗ ಎದ್ದಿದ್ದಾನೆ. ಈಗ ಹೊರಡಬೇಕು. ಎಷ್ಟು ಚೆನ್ನಾಗಿದೆ ಅಂದರೆ ಎಕ್ಸ್ಪೀರಿಯನ್ಸು. ಗಾಡಿ ಮೇಲೆ ಒಂದ್ಸಲ ಟ್ರಯಲ್ ನೋಡಿದ್ವಿ, ಈಗ ಅಂತೂ ತಗೊಂಡೇ ಬಿಟ್ವಿ. ಎಕ್ಸ್ಪೀರಿಯನ್ಸ್ ಅಂತೂ ಚೆನ್ನಾಗಿದೆ. ಒಂಥರ ಮೆಟ್ರೋದಲ್ಲಿ ಹೋದಂಗೆ ಫೀಲ್ ಆಗುತ್ತೆ. ಹಂಗಂತೂ ತಡಿಯೋಕ್ಕಾಗ್ತಿಲ್ಲ, ಅಷ್ಟು ಎಕ್ಸೈಟ್ಮೆಂಟು, ಅಷ್ಟು ಖುಷಿ ಆಗ್ತಿದೆ. ಈಗ ಹೊರಡಬೇಕು ಬಿಕ್ಕೋಡ್ಗೆ. ಯಾಕೆ ಲೇಟ್ ಆಯ್ತು ಅಂದರೆ ನಮ್ಮ ಮನೆಯವ್ರದ್ದು ಇವತ್ತು ಸ್ವಲ್ಪ ವರ್ಕ್ ಇತ್ತಲ್ಲ, ಹಾಗಾಗಿ ಸಂಜೆ ಮೇಲೆ ಹೊರಟು ಬಂದ್ವಿ. ಈಗ ಹೊರಡೋಷ್ಟಿಗೆ ಒಂದು 7:30-8 ಗಂಟೆ ಆಗ್ಬೋದು. ಹೋಗಿ ಮನೇಲಿ ಪೂಜೆ ಮಾಡಬೇಕು.
ವೀರಭದ್ರೇಶ್ವರ ಸ್ವಾಮಿ ಪೂಜೆ ಮಾಡಿ ಬೈಕ್ದು ಪೂಜೆ ಮಾಡಬೇಕು. ಮನೆಗೆ ಹೊರಟಿವಿ ಹೊಸ ಬೈಕ್ ಮೇಲೆ. ಏರ್ ಕಡಿಮೆ ಇದೆ, ಏರ್ ಹಾಕಿಸ್ಕೊಂಡು ಮನೆಗೆ ಬಂದ್ವಿ, ಪೂಜೆ ಮಾಡ್ಬೇಕೀಗ ಬೈಕಿಗೆ. ಪೂಜೆ ಮಾಡ್ತಿದ್ದಾರೆ. ಅವ್ರ ಮಮ್ಮಿ ಬಂದಿಲ್ಲ ಇನ್ನು, ಅದಕ್ಕೆ ಕೂಗ್ತಿದ್ದಾಳೆ. ಒಂದು ರೈಡ್ ಹೋಗ್ಬೇಕಂತ ಹಂಗೆ ಬಂದ್ವಿ. ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ, ಆ್ಯಂಡ್ ಬೈಕ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಭಾಳ ಖುಷಿ ಆಗ್ತಿದೆ. ನಮ್ಮದೇ ಆದಂಥ ಬೈಕ್ ಒಂದು ಬಂತು. ಇನ್ನು ಟ್ರಿಪ್ ಹೋಗೋದೇ ವ್ಲಾಗ್ ಮಾಡ್ತಾ ಇರ್ತೀನಿ ಹಾಗೆ ಅಲ್ಲಿ ಇಲ್ಲಿ ಸುತ್ತದೆ ಹಂಗೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಎಲ್ಲರಿಗೂ ಬಾಯ್.